ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ರಾಗಿಣಿ ಜೇಶ್ಪರಿ ವ್ಲಾಗ್ಸ್. ಎಲ್ರಿಗೂ ಗುಡ್ ಮಾರ್ನಿಂಗ್, ವೆರಿ ವೆರಿ ಗುಡ್ ಮಾರ್ನಿಂಗ್. ಯಾಕಂದರೆ ನಾನು ಇಷ್ಟು ಬೇಗ ಯಾಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ಈಗ ಅರ್ಲಿ ಮಾರ್ನಿಂಗ್ 6 o'clock ನಾನು ಇದ್ದಿರೋದು. ಮತ್ತು ನೋಡಿ, ನಮಗೆ 1 ವೀಕ್ ಆಗಿತ್ತು ನೀರು ಬಿಟ್ಟು, ಕಾವೇರಿ ನೀರನ್ನ ಇವತ್ತು ಬಿಟ್ಟಿದ್ದಾರೆ. ಸಮಸ್ಯೆ ಏನಿಲ್ಲ, ನಮ್ಮ ಬೋರು ಇರೋದ್ರಿಂದ ಬೋರ್ವೆಲ್ ಆನ್ ಮಾಡ್ಕೋತೀವಿ ನೀರು ಖಾಲಿ ಆದಮೇಲೆ. ನೋಡಿ, ಈಗ ಮಾರ್ನಿಂಗ್ ಆಗ್ತಾ ಇದೆ. ಡಿಂಪಿ ಬೇರೆ ಬಂದಳು, ನೋಡ್ತಾ ಇದ್ದಾಳೆ, ನೀರು ಹಿಡಿತಿರೋದನ್ನೆಲ್ಲ ನೋಡ್ತಾ ಇದ್ಲು. ಬಂದು ಮುದ್ದು ಮಾಡು ಅಂತ ಬಂದು ನಿಂತಿದ್ದಾಳೆ. ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ರ ಬಂತು, ಮನೆಯೆಲ್ಲ ಕ್ಲೀನ್ ಮಾಡ್ಕೊಡ್ಬಿಡೋಣ. ಯಾಕಂದರೆ ಇವತ್ತು ನೀರು ಬಿಟ್ಟಿರೋದ್ರಿಂದ ನೀರು ಜಾಸ್ತಿ ಇರುತ್ತೆ. ಬನ್ನಿ, ಈಗ ಅಡುಗೆ ಮನೆ ಕ್ಲೀನ್ ಫಸ್ಟ್ ಹೋಗ್ತೀನಿ. ಓಕೆ, ನೋಡಿ ಎಷ್ಟೆಲ್ಲ ತೊಳೆದಿಟ್ಟಿದ್ದೀನಿ ಈಗ ಪಾತ್ರೆಗಳನ್ನ. ಈ ಡಬ್ಬಿಗಳನ್ನೆಲ್ಲ ಈಗ ಅದ್ರ ಪ್ಲೇಸ್ಗೆ ಜೋಡಿಸ್ಬೇಕು. ಇದು ಒರೆಸಿರೋದು ಆರಿದೆ. ಓಕೆ, ಪಾತ್ರೆ ಎಲ್ಲ ತೊಳೆದೈತಿ. ಈಗ ಸ್ಟವ್ ತೊಳ್ಕೊಳ್ಳೋಣ ಅಂದ್ಕೊಂಡು ಬಂದಿದ್ದೀನಿ. ಸ್ಟವ್ನ ಸೋಪ್ ಹಾಕಿ ನೀಟಾಗಿ ತೊಳಿತಾ ಇದ್ದೀನಿ. ನಾನು ಫುಲ್ಲು ಸಿಂಕು ಎಲ್ಲನೂ ಸೋಪ್ ಹಾಕಿ ಅಡುಗೆ ಮನೆಯೇ ತೊಳಿತೀನಿ ಫುಲ್ಲು. ಓಕೆ, ಅಡುಗೆ ಮನೆಯದೆಲ್ಲ ಕ್ಲೀನಿಂಗ್ ಮುಗೀತು. ಈಗ ಫೈನಲಾಗಿ ಈಗ ಯಾವ ರೀತಿ ಕಾಣ್ತಿದೆ ನೋಡಿ, ಫುಲ್ಲು ಕ್ಲೀನಿಂಗ್ ಮುಗೀತು. ಎಲ್ಲ ಅಡುಗೆ ಮನೆಯನ್ನೆಲ್ಲ ತೊಳೆದೆ, ಎಲ್ಲ ಒರೆಸಿದ್ದೀನಿ. ನೋಡಿ ಈಗ ಯಾವ ರೀತಿ ಕಾಣ್ತಿದೆ ಅಂತ. ಕಿಚನ್ ಕ್ಲೀನಿಂಗ್ ಎಲ್ಲ ಮುಗೀತು ಈಗ. ಹಾಗೆ ರೂಮ್ಸು ಮತ್ತು ಹಾಲು ವರಾಂಡದಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡು. ನೋಡಿ, ನಾನು ಒಬ್ಬಳಿಗೆ ಹಿಂಸೆ ಆಗುತ್ತೆ ಅಂತ ಪಾಪಚ್ಚಿ ಅವರೊಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಬ್ರೇಕ್ಫಾಸ್ಟ್ಗೆ ನಾನು ಇವತ್ತು ದೋಸೆ ಮಾಡಿದ್ದೀನಿ. ನನ್ನ ಮಗಳು ಸ್ಕೂಲ್ ಇತ್ತು. ನಾನು ಹಾಗೆಯೇ ಬೆಡ್ಶೀಟ್ಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಒಗೆದು ಒಣಗಾಕ್ತಾ ಇದ್ದೆ ಮೇಲೆ. ನೋಡಿ ಗೈಸ್, ಯಾವ ರೀತಿ ಇದೆ ಈಗ ಅಂದರೆ ಕ್ಲೀನ್ ಮಾಡ್ತಾ ಇದ್ದೀನಿ ಫುಲ್ಲು. ಈಗ ಕಸ ಎಲ್ಲ ಅಲ್ಲೇ ಬಿದ್ದಿದೆ. ಈಗ ಫುಲ್ಲು ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ, ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅಂತ ನೋಡಿ ಈಗ. ಓಕೆ, ಇಷ್ಟೊತ್ತಾಯಿತು ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡೋದು. ಫುಲ್ಲು ಕ್ಲೀನ್ ಮಾಡಿದ್ದೀನಿ ನೋಡಿ. ಈಗ ಈ ಲುಕ್ಕಲ್ಲಿ ಕಾಣ್ತಾ ಇದೆ. ಎಷ್ಟೇ ಕ್ಲೀನ್ ಮಾಡಿದ್ರು ಈ ಹಬ್ಬ ಹರಿದಿನ ಅಂತ ಬಂದರೂ ಕ್ಲೀನಿಂಗ್ ಮಾಡಲೇಬೇಕು ಮನೇನ. ತುಂಬ ಹೊತ್ತೇ ಆಯಿತು. ನಾನು ಈಗ ತಿಂಡಿ ತಿನ್ನಬೇಕು.
ನೋಡಿ ಈಗ ಫುಲ್ ಎಲ್ಲ ರೆಡಿ ಮಾಡಿದ್ದೀನಿ. ಮೇಲೆ ಬಟ್ಟೆ ಎಲ್ಲ ಒಣಗಾಕಿದ್ದೀನಿ ಇನ್ನೂ ಸ್ವಲ್ಪ. ಫುಲ್ಲು ಈ ರೀತಿ ಕಾಣ್ತಾ ಇದೆ. ನನ್ನ ಮಗ ಟಿ ವಿ ನೋಡ್ತಾ ಇದ್ದಾನೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗೆಲ್ಲ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಮತ್ತೆ ನಾಳೆ ಹೊಸ ವ್ಲಾಗ್ ಜೊತೆ ನಾನು ನಿಮ್ಮನ್ನು ಭೇಟಿಯಾಗಿ. ಜಾಸ್ತಿ ಜನ ಇನ್ನೂ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಲೈಕ್ಸು ಕೊಡಿ, ಕಮೆಂಟು ಮಾಡಿ. ಓಕೆ, ಅಲ್ಲಿವರೆಗೂ ಬಾಯ್.